ಭಾರತ ಮಾಡ್ತಾ ಇರುವಂತಹ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ತತ್ತರಿಸಿದೆ. ಭಾರತದ ದಾಳಿ ಬೆನ್ನಲ್ಲೇ ಮತ್ತಷ್ಟು ದಿವಾಳಿಯಾಗಿದೆ ಕುತಂತ್ರಿ ರಾಷ್ಟ್ರ. IMF ಸಾಲ ಕೇಳಿದೆ ಪಾಕಿಸ್ತಾನ. ಇವತ್ತು ಇದಕ್ಕೆ ಸಂಬಂಧಿಸಿದ ಮಹತ್ವದ ಸಭೆ ನಡೆಯುವುದಕ್ಕಿದೆ. IMFನ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಚರ್ಚೆ ಆಗತ್ತೆ. ಪಾಕ್ಗೆ ಸಾಲ ಕೊಡಬೇಕೋ ಬೇಡವೋ ಅಂತ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಪಾಕಿಸ್ತಾನಕ್ಕೆ IMF ನಿಂದ ಸಾಲ ಕೊಡಬಾರದು ಅಂತ ಭಾರತ ಕೌಂಟರ್ ಆಗಿ ಒತ್ತಾಯವನ್ನ ಕೂಡ ಮಾಡಿದೆ. ನೀವು ಸಾಲ ಕೊಟ್ಟರೆ ಆ ದುಡ್ಡು ಬಳಕೆಯಾಗೋದು ಟೆರರಿಸಂ ಆಕ್ಟಿವಿಟೀಸ್ಗೆ ಅಂತ ಹಣಕ್ಕಾಗಿ ಭಿಕ್ಷಾಪಾತ್ರೆಯನ್ನು ಹಿಡಿದು ನಿಂತಿದೆ ಪಾಕಿಸ್ತಾನ. ಆ ಭಿಕ್ಷಾಪಾತ್ರೆಗೆ ಎಷ್ಟು ಭಿಕ್ಷೆ ಬೀಳುತ್ತೆ ಅಂತ ಇರೋದು ಈಗ ಪ್ರಶ್ನೆ. ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನ ಸದ್ಯ ಮತ್ತೆ ಭಿಕ್ಷಾಪಾತ್ರೆಯನ್ನು ಮುಂದಿಟ್ಟಿದೆ. ಭಾರತದ ದಾಳಿಯಿಂದ ಪಾಕಿಸ್ತಾನಕ್ಕೆ ಮತ್ತಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸದ್ಯ ಅವರು ಕೇಳ್ತಾ ಇರೋದು IMF ಇಂದ $7 ಬಿಲಿಯನ್ ಸಾಲ ಬೇಕು ನಮಗೆ. ನಾವು ದಿವಾಳಿಯಾಗಿದ್ದೀವಿ, ನಮ್ಮ ಪರಿಸ್ಥಿತಿ ಹಾಳಾಗಿದೆ ಅಂತ IMFಗೆ ಮೊರೆ ಹೋಗಿದ್ದಾರೆ. IMFನ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಇವತ್ತು ಚರ್ಚೆಯಾಗುತ್ತೆ. ಸಾಲ ಕೊಡೋದಾ ಬೇಡವಾ ಅಂತ ಡಿಸೈಡ್ ಆಗುತ್ತೆ. ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ಏನಾಗುತ್ತೆ? ಈ ಹಿಂದೆ ಪಡೆದಿರುವಂಥ ಸಾಲವನ್ನು ಪಾಕಿಸ್ತಾನ ಬಳಸಿದ್ದು ಅಭಿವೃದ್ಧಿಗಲ್ಲ. ಮಿಸೈಲ್ ಮಾಡ್ತೀವಿ, ಅಣ್ವಸ್ತ್ರ ಮಾಡ್ತೀವಿ, ಅಥವಾ AK-47 ಖರೀದಿ ಮಾಡ್ತೀವಿ, ಗನ್ ಖರೀದಿ ಮಾಡ್ತೀವಿ, ತಿನ್ನೋ ಕನ್ನ ಇಲ್ಲ. ಡಿಫೆನ್ಸ್ ಸೆಕ್ಟರ್ ಅನ್ನು ಭದ್ರಪಡಿಸ್ತೀವಿ ಅಂತ ಮಾಡ್ತಾ ಇರೋದು. ಮತ್ತು ಭಯೋತ್ಪಾದಕರಿಗೆ ಪಿಂಚಣಿ ಕೊಡೋದು, ಭಯೋತ್ಪಾದಕರಿಗೆ ಗನ್ ಕೊಡೋದು, ಟ್ರೈನಿಂಗ್ ಮಾಡೋದು, ಇದನ್ನು ಮಾಡೋದು. ಇದಕ್ಕೆ ಇವ್ರಿಗೆ ದುಡ್ಡು ಕೊಡಬೇಕಾ? ಸಾಲ ಕೊಡಬೇಕಾ? ಭಾರತ ಇದಕ್ಕೆ ಆಕ್ಷೇಪ ಹಾಕಿದೆ, ಕೊಡಬಾರದು ಪಾಕಿಸ್ತಾನಕ್ಕೆ ದುಡ್ಡು ಅಂತ. ಗ್ರೇ ಲಿಸ್ಟಲ್ಲಿತ್ತು ಪಾಕಿಸ್ತಾನ. ಇತ್ತೀಚೆಗಷ್ಟೇ ಆ ಲಿಸ್ಟಿಂದ ಈ ಕಡೆಗೆ ಬಂತು. ಗ್ರೇ ಲಿಸ್ಟ್ ಅಂತಂದ್ರೆ ಕೊಡಲ್ಲ, ದುಡ್ಡು ಕೊಡೋ. ಗ್ರೇ ಲಿಸ್ಟಲ್ಲಿ ಇದ್ರೆ ದುಡ್ಡು ಸಿಗಲ್ಲ. ಈಗ ಮತ್ತೆ ಸಾಲ ಕೇಳ್ತಾ ಇದೆ. ದಿವಾಳಿ ಆಗಿದ್ದೀವಿ ನಾವು ಕಂಪ್ಲೀಟ್ ಆಗಿ, ನೀವು ಏನಾದರೂ ಕೊಡದಿದ್ರೆ ನಮಗೆ ನಮ್ಮ ಗತಿ ಬೇರೆ ರೀತಿಯಲ್ಲಾಗತ್ತೆ ಅಂತ ಪಾಕಿಸ್ತಾನ ಕೇಳ್ಕೊಂಡಿದೆ. ಪಾಕಿಸ್ತಾನಕ್ಕೆ IMF ನಿಂದ ಸಾಲ ನೀಡದಂತೆ ಭಾರತ ಒತ್ತಾಯ ಹಾಕಿದೆ. ಬಲ್ಗೇರಿಯಾದ ಕ್ರಿಸ್ಟಲಿನಾ ಜಾರ್ಜಿವಾ IMFನ ಮುಖ್ಯಸ್ಥೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.